ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿಸಿದಂಥ ಧರ್ಮಸ್ಥಳದ ವಿಚಾರ ಇವತ್ತು ಹೊಸ ತಿರುವನ್ನು ಪಡೆದುಕೊಂಡಿದೆ. 13 ಜಾಗಗಳನ್ನು ಆ ಒಂದು ದೂರುದಾರ ನೇರವಾಗಿ ಗುರುತಿಸಿದ್ದ. ಆ 13 ಜಾಗದಲ್ಲಿ ಸುಮಾರು 5 ಜಾಗಗಳಲ್ಲಿ ನಿನ್ನೆ ಕೂಡ ಶೋಧ ಕಾರ್ಯಾಚರಣೆ ಮಾಡಲಾಯಿತು. ಆದರೆ 5 ಜಾಗದಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ. ಆದರೆ ಇವತ್ತು 6ನೇ ಸ್ಪಾಟ್ಗೆ ಡಿಗ್ಗಿಂಗ್ ಮಾಡಿದಾಗ ಅಥವಾ ಶೋಧ ಕಾರ್ಯಾಚರಣೆ ಮಾಡಿದಾಗ ಒಟ್ಟು 12 ಮೂಳೆಗಳು ಪತ್ತೆಯಾಗಿವೆ. ಹಾಗಾದರೆ ಇದರ ಹಿನ್ನೆಲೆ ಏನು, ಯಾವುದದು ಮೂಳೆ, ಹೆಂಗಸರದು ಗಂಡಸರದು ಏನಾಗ್ತಾ ಇದೆ, ಇದರ ಸಂಪೂರ್ಣ ವಿವರ ಈ ಸ್ಟೋರಿಲಿದೆ. ಸದ್ಯಕ್ಕೆ ಅಲ್ಲಿ ಸಿಕ್ಕಂತಹ ಮೂಳೆ ಪುರುಷನ ಮೂಳೆ ಇರಬಹುದು ಅಂತ ಹೇಳಿ ಮಾಡಿರುವಂತದ್ದು. ಆ ಒಂದು ಎಂಡ್ ಪಾಯಿಂಟ್ ನಲ್ಲಿ ಇಲ್ಲಿ ನಡೀತಾ ಇದೆ, ನೋಡಬಹುದಾಗಿದೆ. ಹೊರಗಡೆ ಕಾಣಿಸಬಾರದು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಲಾಗಿದೆ. ಸುಮ್ಮನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ, ಅದೆಲ್ಲ ಸರಿ ಕಾಣಿಸುತ್ತೆ. ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿದ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೊತ್ತಿಟ್ಟ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ದೂರುದಾರ ಗುರುತಿಸಿದ 13 ಪಾಯಿಂಟ್ಗಳಲ್ಲಿ ಒಂದೊಂದಾಗಿ ಶೋಧ ನಡೆಸಲಾಗುತ್ತಿದೆ. ನಿನ್ನೆವರೆಗೂ 5ನೇ ಪಾಯಿಂಟ್ವರೆಗೂ ಕಾರ್ಯಾಚರಣೆ ನಡೆಸಿದ್ರೂ ಯಾವುದೇ ಕಳೆಬರ ಪತ್ತೆ ಆಗಿರಲಿಲ್ಲ. ಆದರೆ 6ನೇ ಪಾಯಿಂಟ್ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮೂಳೆಗಳು, ತಲೆಬುರುಡೆ ಚೂರು ಪತ್ತೆಯಾಗಿರೋದು ಇಡೀ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರೋ ಮೂಳೆಗಳು ಪುರುಷನದ್ದು ಎನ್ನಲಾಗಿದ್ದು, ಮಾನವನ ದೇಹದ ಸುಮಾರು 10ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿವೆ. ಸ್ಥಳದಲ್ಲಿರೋ ಎಸ್ಐಟಿ ತಜ್ಞರ ತಂಡ ಪುರುಷನ ಮೂಳೆ ಅಂತ ಪ್ರಾಥಮಿಕ ಮಾಹಿತಿ ನೀಡಿದೆ. ಆದರೆ FSL ಲ್ಯಾಬ್ನಿಂದಲೇ ಅಧಿಕೃತ ರಿಪೋರ್ಟ್ ಬರಬೇಕಿದೆ. ಸದ್ಯಕ್ಕೆ ಅಲ್ಲಿ ಸಿಕ್ಕಂತಹ ಮೂಳೆ ಗಂಡಸಿನದು ಇರಬಹುದು ಅನ್ನೋದನ್ನ ಇವಾಗ ಅಲ್ಲಿನ ಸ್ಥಳದಲ್ಲಿ ಇದ್ದಂಥವ್ರು SIT ಮತ್ತೆ ಫೊರೆನ್ಸಿಕ್ ಏನು ತಜ್ಞರೆಲ್ಲರೂ ಅಲ್ಲಿದ್ದಾರೆ ಅಂಥವ್ರು ಈಗ TV9ಗೆ ಮಾಹಿತಿಯನ್ನು ನೀಡಿರುವಂಥದ್ದು ಏನಂತ ಹೇಳಿದ್ರೆ ಅದು ಪುರುಷನ ಮೂಳೆ ಇರಬಹುದು ಅಂತ ಹೇಳಿ ಮಾಡಿರುವಂಥದ್ದು. ಅಂದರೆ ಪುರುಷನ ಮೂಳೆ ಇರಬಹುದು ಅನ್ನೋದಕ್ಕೆ ಅಂದರೆ ಅದು ಸಸ್ಪೆಕ್ಟ್ ಅಷ್ಟೇ, ಅದು ಎಕ್ಸಾಮಿನ್ ಫೊರೆನ್ಸಿಕ್ ಲ್ಯಾಬ್ನಲ್ಲೇ ಆಗಬೇಕಾಗಿರುತ್ತೆ. ಅದು ಪುರುಷಂದ ಇಲ್ಲ ಮಹಿಳೆದ ಅನ್ನೋದು ನಿಖರವಾದ ವರದಿ ನಂತರ ಹಂತದಲ್ಲಿ ಬರಬೇಕಾಗಿರುತ್ತೆ. ಆದರೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಫೊರೆನ್ಸಿಕ್ ತಜ್ಞರು ಅಂದರೆ ಈಗ ಹಿಂದೆ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಂಥವರು ಎಕ್ಸ್ಪರ್ಟ್ ಏನಿರ್ತಾರೆ ಅವರು ನೋಡಿದ್ದಂಥದ್ದನ್ನು ಗೆಸ್ ಮಾಡ್ತಾರೆ. ಸೊ ಆ ಒಂದು ಗೆಸ್ 50-50 ಇರ್ಬೋದು, ಇಲ್ಲ 100% ಕೂಡ ಇರ್ಬೋದು. ಸಿಕ್ಕ ಮೂಳೆಗಳನ್ನು SIT ಅಧಿಕಾರಿಗಳು ಜಾಗ್ರತೆಯಿಂದ ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ತಕ್ಷಣವೇ ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿದ್ರು. 6ನೇ ಪಾಯಿಂಟ್ನಲ್ಲಿ GPS ಆನ್ ಮಾಡಿಕೊಂಡು ಪ್ರತಿಯೊಂದು ಅಂಶವನ್ನು ದಾಖಲು ಮಾಡಿಕೊಂಡ್ರು. ಮೂಳೆ ಸಿಕ್ಕಿದ್ರಿಂದ ಅಕ್ಕಪಕ್ಕದ ಜಾಗದಲ್ಲೂ ಅಗೆಯುವ ಕೆಲಸ ಮಾಡಲಾಯಿತು. 6ನೇ ಪಾಯಿಂಟ್ ಎಲ್ಲಿ ನಡೀತಾ ಇದೆ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನೋಡ್ಬೋದಾಗಿದೆ, ಇದು ನದಿಯ ಕೆಳಭಾಗ, ಈ ಒಂದು ಭಾಗದಲ್ಲಿ ಆ ಒಂದು ಎಂಡ್ ಪಾಯಿಂಟ್ನಲ್ಲಿ ಇಲ್ಲಿ ನಡೀತಾ ಇದೆ. ಅಲ್ಲಿ ನೋಡ್ಬೋದಾಗಿದೆ ನೇತ್ರಾವತಿ ನದಿ ಸ್ನಾನಘಟ್ಟದ ಪಾಯಿಂಟ್ 1ನೇ ಪಾಯಿಂಟ್ ಏನಿತ್ತು, ಅದಾದ ಬಳಿಕ ಅದೇ ನೇರ ಪಾಯಿಂಟ್ಗಳನ್ನು ಮಾಡ್ತಾ ಹೋದರೆ ಅಲ್ಲಿ 6ನೇ ಪಾಯಿಂಟ್ 6, 7, 8 3 ಪಾಯಿಂಟ್ಗಳು ಕೂಡ ಅದೇ ಏನು ನಾವು ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ ಅದೇ ಮಟ್ಟದಲ್ಲಿ ಮುಂದೆ ಅಲ್ಲಿಂದ ಒಂದೊಂದು 100 ಮೀಟರ್ ಮುಂದೆ ಇರುವಂತಹ ಪಾಯಿಂಟ್ ಅನ್ನು ಮಾಡಲಾಗಿದೆ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು, ತಲೆಬುರುಡೆ ಸಿಕ್ತಿದ್ದಂತೆ ತನಿಖಾ ತಂಡ ಅಲರ್ಟ್ ಆಯಿತು. ಯಾರಿಗೂ ಕಾಣದಂತೆ ಪರದೆ ಕಟ್ಟಿ ಸ್ಥಳ ಮಹಜರು ಮಾಡಿದ್ರು. ಡಾನ್ ಹೆಸರಿನ ಶ್ವಾನದಳದಿಂದಲೂ ಪರಿಶೀಲನೆ ನಡೆಯಿತು. ಒಂದು 6ನೇ ಪಾಯಿಂಟ್ ನಂಬರ್ ಏನಿದೆ ಅದನ್ನ ಈಗ ಸಂಪೂರ್ಣವಾಗಿ ಪರದೆಯಲ್ಲಿ ಹಾಕಿ ಅದನ್ನು ಬಂದ್ ಮಾಡಲಾಗಿದೆ. ಯಾವುದೇ ರೀತಿ ಅಲ್ಲಿ ಏನೇನು ಪ್ರೊಸೀಜರ್ ನಡೀತಾ ಇದೆ ಅನ್ನೋದು ಹೊರಗಡೆ ಕಾಣಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಲಾಗಿದೆ. ಅಂದರೆ ಕಾನೂನಾತ್ಮಕ ದೃಷ್ಟಿಯಿಂದ ಸಾಕಷ್ಟು ಗೌಪ್ಯತೆ ಅವರನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಇಂತಹ ಪರದೆಗಳನ್ನು ಹಾಕಿದ್ದಾರೆ. ದೂರುದಾರ ತೋರಿಸಿರೋ 13 ಸ್ಥಳಗಳ ಪೈಕಿ 6, 7 ಮತ್ತು 8ನೇ ಸ್ಥಳಗಳು ಬಂಗ್ಲೆಗುಡ್ಡ ಪ್ರದೇಶದ ನೇತ್ರಾವತಿ ನದಿ ತಟದ ಅಕ್ಕಪಕ್ಕದಲ್ಲೇ ಇವೆ. 6ನೇ ಪಾಯಿಂಟ್ನಿಂದ ಕೇವಲ 100 ಮೀಟರ್ ಅಂತರದಲ್ಲಿ 7 ಹಾಗೂ ಅದರ ಪಕ್ಕದಲ್ಲೇ 8ನೇ ಪಾಯಿಂಟ್ ಇದೆ. ಈ ಒಂದು ಪಾಯಿಂಟ್ ಏನಿದೆ, ಸೊ ಈ ಒಂದು ಪಾಯಿಂಟ್ ಇವಾಗ 6ನೇ ಪಾಯಿಂಟ್ ಆಗಿರುತ್ತೆ. ಸೊ 1ನೇ ಪಾಯಿಂಟನ್ನು ಇಲ್ಲಿಂದ ತೋರಿಸೋದಾದ್ರೆ ಇದರ ಪಕ್ಕದಲ್ಲಿ ನೋಡ್ಬೋದಾಗಿದೆ, ಆ ಏನು ನೀರು ನದಿ ಹರಿಯುತ್ತೆ ಅದೇ ನೇತ್ರಾವತಿ ನದಿ ಅಂದರೆ ಸ್ನಾನಘಟ್ಟ, ನೇತ್ರಾವತಿ ಧರ್ಮಸ್ಥಳದ ಸ್ನಾನಘಟ್ಟ ಏನು ಬರುತ್ತೆ ಆ ಒಂದು ಸ್ನಾನಘಟ್ಟ ಅಲ್ಲಿ ಬರುತ್ತೆ. ಸೊ ಅಲ್ಲಿಂದ ಅದರ ಪಕ್ಕದಲ್ಲಿ ಇರುವಂಥದ್ದು ಬಂಗ್ಲಗುಡ್ಡೆ. ಸೊ ಆ ಬಂಗ್ಲಗುಡ್ಡೆಯ ಪಕ್ಕದಲ್ಲೇ ನಿನ್ನೆ 5 ಪಾಯಿಂಟ್ಗಳು ಇಲ್ಲೇ ಆಗಿತ್ತು. ಈಗ ಸದ್ಯಕ್ಕೆ 6ನೇ ಪಾಯಿಂಟ್ ಇದಾಗಿದೆ. ಸೊ ಇದು 6ನೇ ಪಾಯಿಂಟ್ ಆಗಿರುತ್ತೆ. ಸೊ 6ನೇ ಪಾಯಿಂಟ್ ಇದಾದರೆ ಇಲ್ಲಿಂದ ಒಂದು 100 ಮೀಟರ್ ಪಕ್ಕದಲ್ಲಿ ಹೋದರೆ 7ನೇ ಪಾಯಿಂಟ್ ಸಿಗುತ್ತೆ, ಅಲ್ಲಿಂದ ಒಂದು ಪಕ್ಕದಲ್ಲಿ ಹೋದರೆ ಅದು 8ನೇ ಪಾಯಿಂಟ್ ಸಿಗುತ್ತೆ. ಸೊ ಇದೇ ಹೊತ್ತಲ್ಲಿ ಪ್ರಕರಣದ ತನಿಖೆ ನಡೆಸುತ್ತಿರೋ SIT ಮುಖ್ಯಸ್ಥರ ಬದಲಾವಣೆ ವಿಚಾರವು ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರದ ಸೇವೆಗೆ ತೆರಳೋ ಪಟ್ಟಿಯಲ್ಲಿ SIT ಮುಖ್ಯಸ್ಥರಾಗಿರುವ ಪ್ರಣಬ್ ಮೊಹಂತಿ ಹೆಸರು ಇದೆ. ಈ ಹಿನ್ನೆಲೆಯಲ್ಲಿ
ಎಸ್ಐಟಿ ಮುಖ್ಯಸ್ಥರ ಬದಲಾವಣೆಯಾಗುತ್ತಾ ಅನ್ನೋ ಬಗ್ಗೆ ಚರ್ಚೆ ನಡೀತಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಮೊಹಂತಿ ಕೇಂದ್ರ ಸೇವೆಗೆ ಹೋದ್ರೆ ಮುಖ್ಯಸ್ಥರ ಬದಲಾವಣೆ ಆಗುತ್ತೆ ಅಂತಂದ್ರು. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತೆ. ಇತ ಗೃಹ ಸಚಿವ ಪರಮೇಶ್ವರ್ ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಆಧಾರದಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರನ್ನ ಕೇಂದ್ರದ ಸೇವೆಗೆ ಕಳಿಸುವ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಮೊಹಂತಿ ಅವರನ್ನು ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು DG ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು. ಹಾಗಾಗಿ ಮೊಹಂತಿ ಅವ್ರನ್ನ ಮಾಡಿದ್ದೇವೆ. ಮೊಹಂತಿ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ. ನಾವು ಇನ್ನೂ ಕೂಡ ಅದನ್ನೇನು ತೀರ್ಮಾನನೇ ತೊಗೊಂಡಿಲ್ಲ. DPRಗೆ ಬರುತ್ತೆ, ಮುಖ್ಯಮಂತ್ರಿಗಳಿಗೆ ಬರುತ್ತೆ. ನಾವು ಯಾರೂ ಅದನ್ನೇನು ತೀರ್ಮಾನನೇ ತೊಗೊಂಡಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿ ಕಾಣಿಸೋದಿಲ್ಲ. ಇನ್ನು ದೂರುದಾರ ತೋರಿಸಿದ ಜಾಗದಲ್ಲಿ ಮೂಳೆಗಳು ಪತ್ತೆಯಾದ ಬೆನ್ನಲ್ಲೇ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಮಂಗಳೂರಿನಲ್ಲಿ ಎಸ್ಐಟಿ ಕಚೇರಿ ಸ್ಥಾಪಿಸಿ ಹೆಲ್ಪ್ ಲೈನ್ ಶುರು ಮಾಡಿದೆ. ಪ್ರಕರಣದ ಬಗ್ಗೆ ಏನಾದರೂ ಮಾಹಿತಿ ಇದ್ದಲ್ಲಿ 0824 200 5301 ಹಾಗೂ ವಾಟ್ಸ್ಆಪ್ ನಂಬರ್ 827779 86369 ಸಂಖ್ಯೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯೊಳಗೆ ಮಾಹಿತಿ ನೀಡಬಹುದು ಅಂತ ತಿಳಿಸಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.